ವಿಠಲ ವಿಠಲ ಪಾಂಡುರಂಗ ವಿಠಲ ಬೇರೆಯವ್ರ ಕಣ್ಣಿಗೆ ಬಿದ್ದಿದ್ರೆ ನಂಗೆ ಕೊಡು ಅಂತ ಬಲವಂತ ಮಾಡ್ಬಿಟ್ರವ್ರು. ಅದಕ್ಕೆ ಆಮೇಲೆ ನಿಮ್ಗೆ ಸಿಗಲ್ವಲ್ಲ ಅಂತ ಈಗಲೇ ಬಂದಿದ್ದು. ನೋಡಿ ವಿಕ್ರಣ, ಏನು ಯಜಮಾನ್ರಿ, ಮೂರ್ತಿ ತುಂಬಾ ಚೆನ್ನಾಗಿದೆ ಅಲ್ವಾ? ಮಾರೋರ್ ಮುಂದೆ ಹಾಗೆಲ್ಲ ಹೇಳಬಾರ್ದು ಕಣೆ, ಅವ್ರು ಆಮೇಲೆ ಜಾಸ್ತಿ ಡಿಮ್ಯಾಂಡ್ ಮಾಡ್ತಾರೆ. ಕೃಷ್ಣಪ್ಪನ ಮೂರ್ತಿ ಏನೋ ಚೆನ್ನಾಗಿದೆ, ಕೈಲಿ ಬೇರೆ ಕೊಳಲೇ ಇಲ್ಲ. ಲೇ, ಇದಕ್ಕೆ ನಾನು ಅಮ್ಮಮ್ಮ ಅಂದ್ರೆ ಒಂದು 20,000 ಕೊಡ್ತೀನಿ ಕಣ. 45 ಕೊಟ್ರು ಕೊಡಲ್ಲ. ಒಟ್ಟಿನಲ್ಲಿ ನಿನಗೆ 50 ಬೇಕು ಅಂತ ಹೇಳಪ್ಪ. ಅದು ಕಮ್ಮಿನೇ. ಕೊಡೋದು ಬಿಡ್ರಿ, ಇವೆಲ್ಲ ತಗೊಂಡು ಹೋಗ್ಬಿಡ್ತೀರಿ ಕಣ. ಅಲ್ಲ ಕಣ, ವರ್ಷ ಪೂರ್ತಿ ಕೊಡೋ 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 ಅಂದ್ರೆ ನಾನು ಎಲ್ಲಿಂದ ತಂದ್ಕೊಳ್ಳೆ. ಈಗ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋ ರಜಾ ನೋಡ. ಇನ್ನೊಂದ್ಸಲ ಇಂಥದ್ದೇ ಏನಾದ್ರು ಮೂರ್ತಿ ಸಿಕ್ಕರೆ ತಗೊಂಬಾರ. ಆದ್ರೆ ಇಷ್ಟೊತ್ತಲ್ಲಿ ಬರೋವಾಗ ಮಾತ್ರ ಕೈಲಿ ಒಂದು ದೊಣ್ಣೆ ಹಿಡ್ಕೊಂಬಾರ. ಯಾಕೆ ನಮ್ಮ ಏರಿಯಾ ನಾಯಿಗಳು ಏನಾದ್ರು ಬಾಯಿ ಹಾಕ್ಬಿಟ್ರೆ 1/4 kg ಮಾಂಸ ಕಿತ್ಕೊಂಡ್ಬಿಡ್ತಾವ. ಅಣ್ಣ ತುಂಬಾ ಕಷ್ಟಪಟ್ಟು ತಂದಿದ್ದೀನಿ, ನನಗೆ ಇದು 1 ಲಕ್ಷ ಬಿದ್ದೈತೆ. ಈಗ ನೀನ್ ಎಷ್ಟು ಕೊಡ್ತೀಯ ಅಂತ ಹೇಳ್ಬಿಡೋಣ. ಏನೋ ಪಂಡುರಂಗ, ನನ್ನತ್ರನೇ ಪಟ್ಟಿ ಕಟ್ತೀಯಾ? 10,000 20,000 ಕೊಟ್ಟಿರ್ತೀಯ ಅಷ್ಟೇ. ಅಯ್ಯ ಸುಮ್ಕಿರಣ, ಆ ರೇಟಿಗೆ ಸೆಕೆಂಡ್ ಹ್ಯಾಂಡ್ ಬೈಕ್ ಬರಕಲ್ಲ. ನಮ್ಮ ಕೃಷ್ಣಪ್ಪ ಬಂದ್ಬಿಡ್ತಾನೆ. ನಿಮ್ಮ ಎತ್ತ ತಾಯಿ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಣ್ಣ, ನನಗೆ 1 ಲಕ್ಷ ಬಿದ್ದೈತೆ. ನೀನ್ ಬೇಕಾದ್ರೆ ತಗೋ, ಸಾಕಾದ್ರೆ ಬಿಡೋಣ. ನೀನ್ ಎಷ್ಟು ಕೊಟ್ಟಿದ್ಯೋ ನಂಗೆ ಬೇಕಾಗಿಲ್ಲ. ನಾನ್ ಕೊಡೋ ಬರೀ 1 ಲಕ್ಷ. ಅಲ್ಲಿಗೆ ನಮ್ಗೆ ಬರೀ ಹಸು ಸಿಕ್ಕಂಗಾಗತ್ತಲ್ವೇನಾ? ಪರವಾಗಿಲ್ಲ ಬಿಡ. ಅಲ್ಲ ನಮ್ದು ಇವ್ರದ್ದು ಇದೆಯಲ್ಲ ಕೊನೆ ವ್ಯವಹಾರನ, ಇನ್ಮೇಲಿಂದ ಇದ್ದಿದ್ದೆ ಅಲ್ವಾ ಅಣ್ಣ. ಆಯ್ತು, 1 ಲಕ್ಷ ಕೊಡೋಣ. ಈ ಕೃಷ್ಣಪ್ಪನ ನಾನು ಇಷ್ಟು ದಿನ ತುಂಬಾ ಚೆನ್ನಾಗಿ ನೋಡ್ಕೊಂಡ್ಬಿಟ್ಟಿದ್ದೆ. ನೋಡು ಕೃಷ್ಣಪ್ಪ, ಇನ್ಮೇಲಿಂದ ಇವ್ರಿಬ್ರ ಹತ್ರ ಇರೋ. ನೋಡೋದಕ್ಕಿಬ್ರು ಕಾಲ್ಡ್ರಿದ್ದಂಗೆ ಅವರೈತೆ, ಎದರ್ಕೊಂಡ್ಬಿಟ್ಟಿಯ ಕಳ್ಳ. ಈ ಮೂರ್ತಿನ ನಾನು ಬರೀ 50,000 ರೂಪಾಯಿ ಕೊಂಡ್ಕೊಂಡಿದ್ದೆ. ಅನ್ಯಾಯವಾಗ ಡಾನ್ ಗಂಗಣ್ಣನ್ಗೆ ಬರೀ 1 ಲಕ್ಷ ರೂಪಾಯಿ ಮಾಡ್ಬಿಟ್ಟಿದ್ದೀನ್ರ. ಅದಕ್ಕೆ ಹೇಳೋದು ಆತನಿಗೆ ಬುದ್ಧಿ ಮಟ್ಟ ಅಂತ. ನನಗೆ ಹೇಳ್ಬೇಕಿತ್ತಪ್ಪ, ನಾನು ಕೊಡಬೇಡ ಅಂತ ಹೇಳ್ತಿದ್ದೆ. ನಿನ್ ಕಿವಿನಲ್ಲಿ ಏನೋ ಒಂದು ಬಿಟ್ಟಿರೋದು ಬಾರೋ ಇದೆ. ಅಲ್ಲಮ್ಮ, ಆ ಮೂರ್ತಿ ಮಾರ್ಬೇಕಾದ್ರೆ ಇವನೊಂದು ಜೊತೆನೆಲ್ಲ ಕರ್ಕೊಂಡು ಹೋಗಿದ್ದೀನಿ. ಒಂದು ಲಾಭದಲ್ಲಿ ಒಂದು ಮಸಾಲ ದೋಸೆನ ಕೊಡಿಸಿದ್ದೀನಿ. ಈಗ ನನಗೊಂದು ಮಾತು ಹೇಳ್ಬೇಕಿತ್ತು ಅಂತ ಹೇಳ್ತಾ ಇದ್ದಾನಲ್ಲ. ನನಗೇನೋ ಗೊತ್ತು ನೀನು ಆ ಮೂರ್ತಿ ಬಗ್ಗೆ ಮಾತಾಡ್ತಿದ್ಯಾ ಅಂತ. ಈ ವಿಷಯ ಡಾನ್ ಚೀನನ್ ಕಿವಿ ತಲುಪೋಕ್ಕಿಂತ ಮುಂಚೆ ಹೆಂಗಾರ ಮಾಡಿ ನಮ್ಮ ಮೂರ್ತಿ ನಾವು ವಾಪಸ್ ಅಂದ್ಬಿಡ್ಬೇಕು. ಯಾಕೆ ಗುರು ಹೊಡೆದೆ? ಈ ವಿಷಯ ಯಾಕೋ ಇಷ್ಟು ಲೇಟಾಗಿ ಹೇಳ್ತಿದ್ಯಾ? ಪೇಪರ್ ಬಂದಿದ್ದೆ ಈಗ. ಇಂಥ ವಿಗ್ರಹ ಎಲ್ಲಿದ್ರು ತಗೊಂಬನ್ನಿ, 5 ಲಕ್ಷ ಕೊಡ್ತೀವಂತ ಗೌರ್ಮೆಂಟ್ನವ್ರೆ ಹಾಕ್ತವ್ರೆ. 1 ಲಕ್ಷ ವಿಗ್ರಹಕ್ಕೆ 5 ಲಕ್ಷ ಸಿಗುತ್ತಂದ್ರೆ ನಾವ್ಯಾಕೋ ಬಿಡ್ಬೇಕು? ಬಾರ ಹೋಗೋಣ. ನೋಡ್ರಿ, ಒಂದು ಒರಿಜಿನಲ್ ವಿಗ್ರಹ ಇದ್ರೆ ಅದೇ ತರ ಡೂಪ್ಲಿಕೇಟ್ ಮಾಡಿರ್ತಾರೆ. ಇದು 5 ಲಕ್ಷ ಇಲ್ಲಿ ಬರೀ 5,000ಕ್ಕೂ ಹೋಗಲ್ಲ. ಅಂದ್ರೆ ಇದು ಡೂಪ್ಲಿಕೇಟ್ ವಿಗ್ರಹನ ಸರ್? ಕಣಿ ಕೇಳಿ ಅಲ್ರಿ, ಟೇಸ್ಟ್ ಮಾಡಿ ಹೇಳ್ತಾ ಇದ್ದೀನಿ ಇದು ಡೂಪ್ಲಿಕೇಟ್ ಅಂತ. ನೋಡಿ, ಈ ಡೂಪ್ಲಿಕೇಟ್ ವಿಗ್ರಹ ಎಲ್ಲಿ ಸಿಕ್ತೋ ಒರಿಜಿನಲ್ ಅಲ್ಲೇ ಸಿಗುತ್ತೆ. ಹುಡುಕ್ ತಗೊಂಬನ್ನಿ, 5 ಲಕ್ಷ ಸಿಗುತ್ತೆ. ನಿಮಗೆ 4 ಲಕ್ಷ, ನಮಗ್ 50,000. ಓಕೆನಾ? ಓಕೆ ಸರ್. ತಗೊಳ್ಳಿ ವಿಗ್ರಹ. ಏ ಪಾಂಡುರಂಗ, ವಿಗ್ರಹ ತಂದು ಕೊಡ್ತೀಯಾ ಇಲ್ಲ ನೀನ್ ಲವ್ ಡೆಡ್ ಬಾಡಿನ ಮನೆ ಕಳ್ಸ್ಲಾ? ಗಂಗಣ ಬೇಡ ಬೇಡ. ನೋಡೋ ಒರಿಜಿನಲ್ ಮೂರ್ತಿನ ರೆಡಿ ಮಾಡಿ ಇಟ್ಟಿದ್ದೀನಿ. ನಮ್ಮ ಹುಡುಗಿನ ಕರ್ಕೊಂಡು ನೆಟ್ಟಿಗೆ ಮನೆ ಬಂದ್ಬಿಡು, ತಗೊಂಡು ಹೋಗ್ತಾರು. ಆಯ್ತು, ಈಗಲೇ ಬರ್ತೀನಿ. ಬೇಗ ಬರೋಣ, ಬೇಗ ಬರೋಣ. ಹಲೋ ಸರ್, ನಾನು ಗಂಗು ಮಾತಾಡ್ತಾ ಇರೋದು. ವಿಗ್ರಹ ರೆಡಿ ಇದೆ ಸರ್. ವೆರಿ ಗುಡ್. ನೀನ್ ತಂದೆ ತರ್ತೀಯ ನನಗೆ ಗೊತ್ತಿತ್ತು. ಬೇಗ ತಂದ್ರೆ ನಿನಗೂ ಅನುಕೂಲ, ನನಗೂ ಅನುಕೂಲ. ಸರ್, ಈ ಕ್ಯಾಶ್ ರೆಡಿ ಮಾಡ್ಕೊಳ್ಳಿ ಸರ್. ಅದು ನನಗೂ ಗೊತ್ತು. ನೀನು ಬೇಗ ವಿಗ್ರಹ ತಗೊಂಬ. ಪಾಂಡುರಂಗ, ಗಂಗಣ, ಒರಿಜಿನಲ್ ಮೂರ್ತಿ ತಗೋಣ. ಮೊದಲು ನಮ್ಮ ಹುಡುಗಿನ ಬಿಟ್ಬಿಡೋಣ. ಹೋಗೋ. ಎಷ್ಟು ಭಯ ಆಗ್ತಿತ್ತು ಗೊತ್ತಾ? ಮತ್ತೆ ದೊಡ್ಡದಾಗ ಅವ್ರ ಮುಂದೆ ನಾನೇ ಮಾತಾಡ್ತೀನಿ ಅಂದೆ, ಪೊಲೀಸ್ ಸ್ಟೇಷನ್ ಅಂದೆ. ಈಗ ನೋಡಿ ಎದುರು ಕೂತಿರೋದು. ಅಭಿ, ಏನ್ ನಡೀತಾ ಇದೆ? ಕಿಡ್ನಾಪ್ ಆಗಿರೋ ಹುಡುಗಿ ಮನೆಗೆ ಬಂದಿದ್ದಾಳೆ. ವಿಚಾರಿಸೋದ್ ಬಿಟ್ಬಿಟ್ಟು ಏನಾಯ್ತಿಲ್ಲಿ ಅಂತ ಗುಲ್ಜರ್ ಖಾನ್ ತರ ತನಿಖೆ ಮಾಡ್ತಾ ಇದ್ರಲ್ರಿ ನೀವು. ಮೊದಲು 1 ಲಕ್ಷ ಕೊಡು ನಂಗೆ. ಯಾಕಂಗಣ, ಒರಿಜಿನಲ್ ಮೂರ್ತಿ ಕೊಟ್ಟಿದ್ದೀನಲ್ಲ. ನೀ ಮಾಡಿರೋ ಮೋಸಕ್ಕೆ ನೀನು 1 ಲಕ್ಷ ಕೊಡ್ಲೇಬೇಕು. ಇಲ್ಲಾಂದ್ರೆ ತರ್ಕಿ ಕಿತ್ಕೊಂಡು ಹೋಗ್ತೀನಿ ನಾನು. ವಿಷಯ ಆಮೇಲೆ ಇರ್ಲಿ, ಒಂದು ಅರಸ್ಬಾಡ್ರಿ. ಸರ್, ಒರಿಜಿನಲ್ ವಿಗ್ರಹ ಸರ್. ಗೊತ್ತು. ದುಡ್ಡು ದುಡ್ಡ ಜೈಲಲ್ಲಿ ಕೊಡಿಸ್ತೀನಿ. ನಿಮ್ಮನ್ನ ಹಿಡಿಬೇಕು ಅಂತ ನಾವು ಮಾಡಿದ ಪ್ಲಾನ್ ಇದು. ಇದು ಮ್ಯೂಸಿಯಂ ಇಂದ ಕಳವಾಗಿತ್ತು. ಇದ್ರ ಜೊತೆ ಮ್ಯಾಪು ಇಲ್ಲ, ಏನಿಲ್ಲ. ನಾವು ಪೇಪರ್ ಅಡ್ವರ್ಟೈಸ್ಮೆಂಟ್ ಕೊಟ್ಟು ಮಾಡಿದ ಟ್ರಾಪ್. ನಂಗೆ ಒರಿಜಿನಲ್ ಡೂಪ್ಲಿಕೇಟ್ ವಿಗ್ರಹ ಕೊಟ್ಟಿದ್ದು ಪಾಂಡುರಂಗನೇ. ಹೌದಾ? ಹಾಗಾದ್ರೆ ಇವ್ರಿಬ್ರ ಜೊತೆ ಅವ್ರನ್ನ ಅರೆಸ್ಟ್ ಮಾಡ್ರಿ. ವಿಠಲ ವಿಠಲ ಪಾಂಡುರಂಗ ವಿಠಲ.